ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಅಂಬುಜಾ? ಅವಳು ಹೇಗೆ ನಮಗೆ ಸೊಸೆ ಆಗ್ತಾಳೆ? ಅವಳು ಸುಮ್ಮನೆ ತಮಾಷೆ ಹೇಳ್ತಿದ್ದಾಳೆ, ನೀವು ಗಾಬರಿ ಆಗ್ಬೇಡಿ. ಹೌದಣ್ಣ, ಬಾಯಿ ತಪ್ಪಿ ಬಂದ್ಬಿಡ್ತು. ಇದೇ ಕೊನೆ. ತಪ್ಪಿ ಇನ್ನೊಂದ್ಸಲ ಹಾಗೆ ಹೇಳಿದ್ಯೋ ಪರಿಣಾಮ ನೆಟ್ಗಿರಲ್ಲ. ತಪ್ಪಾಯ್ತಣ್ಣ. ಯಾಕೆ ತಂದಿದ್ದು ಅಂತ ಹೇಳಿ. ಸಂಜನಾ ಮನೆಗೆ ಬಂದಿದ್ಲು ರೀ. ಯಾಕೆ? ಅದೇ ಅವಳು ಮಾಡಿದ ತಪ್ಪಿಗೆ ಕ್ಷಮೆ ಕೇಳೋಕ್ಕೆ. ಕ್ಷಮಿಸಿದ್ಯಾ? ಇಲ್ಲ. ಯಾಕೆ? ಅದು ನಿಮ್ಮ ಒಪ್ಪಿಗೆ ಇಲ್ಲದೆ ನಾನು ಹೇಗೆ ನಿರ್ಧಾರ ತಗೊಳ್ಳಿ? ಹಾಗಿದ್ಮೇಲೆ ಇದೆಲ್ಲ ಒಳಗೆ ಹೇಗೆ ಬಂದಿದೆ? ನಾನು ಬೇಡ ಅಂದೆ ರೀ, ಆದರೂ ಆ ಹುಡುಗಿ ಬಲವಂತ ಮಾಡಿ ಇಲ್ಲಿ ಇಟ್ಬಿಟ್ಟು ಹೋದ್ಲು ಅಲ್ವೇನೆ? ಹೌದಣ್ಣ. ಇನ್ನೊಂದ್ಸಲ ಆ ಹುಡುಗಿ ನಮ್ಮನೆ ಕಡೆ ತಲೆ ಹಾಕ್ಕೊಡ್ದು ನಿನ್ ಸುಪುತ್ರಂಗೆ ಹೇಳ್ಬಿಡು. ಸರಿ. ಅವಳನ್ನ ಕ್ಷಮಿಸೋಕೆ ಅವಳು ಮಾಡಿರೋ ತಪ್ಪು ಒಂದ ಎರಡ? ಅದನ್ನೇ ನಾನು ಹೇಳ್ದೆ ಅಣ್ಣ. ಅವಳು ನಮಗ್ ಕೊಟ್ಟಿರೋ ಕಾಟ ಒಂದ ಎರಡ? ಅವಳನ್ನ ಅದ್ ಹೇಗ್ ಕ್ಷಮಿಸಕ್ಕಾಗತ್ತೆ ಅಂತ. ಅತ್ಗೇನು ಅವಳನ್ನೇನು ಕ್ಷಮಿಸಿಲ್ಲ. ನರಸಿಂಹನು ಇಲ್ಲೇ ಇದ್ದ, ಅವಳಿಗೆ ಬಾಯಿಗೆ ಬಂದಂಗ್ ಬೈದ. ಆ ಹುಡುಗಿ ಅದನ್ನೇನು ತಲೆಗೆ ಹಾಕೊಳ್ದೆ ಇಲ್ಲೇ ನಿಂತಿತ್ತು. ಅವಳಿಲ್ಲಿ ಬರೋದು ಅವನು ಗೊತ್ತಿತ್ತಾ? ಅದ್ ನನಗ್ ಗೊತ್ತಿಲ್ಲಪ್ಪ. ಅವನ್ ಬಂದಾಗ ಅವಳು ಬಂದ್ಲು. ಅವನಂತೂ ಸರಿಯಾಗಿ ಬೈದ್ ಅವಳ ಕಳಿಸ್ಬಿಟ್ಟ. ನಿನ್ನ ಅನುಮತಿ ಇಲ್ದೆ ಇದನ್ನ ಮುಟ್ಟಬಾರ್ದು ಅಂತ ಅದಕ್ಕೆ ಹೇಳಿದ್ರು. ಅದಕ್ಕೆ ಅಲ್ಲೇ ಇತ್ತು. ಈಗ ನೀನ್ ಬಂದ್ಯಲ್ಲ, ತೆಗ್ದಿರ್ತೀನಿ ಬಿಡು. ಮುಟ್ಟಬೇಡ. ಇದೆಲ್ಲ ಇಲ್ಲೇ ಇರಲಿ. ನಾಳೆ ಡ್ಯೂಟಿಗೆ ಹೋಗುವಾಗ ಇದನ್ನೆಲ್ಲ ತಗೊಂಡೋಗಿ SI ಸಾಹೇಬ್ರಿಗೆ ಕೊಡ್ತೀನಿ. ಯಾಕಣ್ಣ? ನಿಮ್ಮ ಮಗಳಿಂದ ಈ ತರ ತಪ್ಪು ಇನ್ನೊಂದ್ಸಲ ಮಾಡಿಸ್ಬೇಡಿ ಅಂತ ಹೇಳಕ್ಕೆ. ಇನ್ನು ಮುಂದೆ ಅವಳ ಜೊತೆ ಹುಷಾರಾಗಿರುವಂತ ನಿನ್ನ ಮಗನಿಗೆ ಹೇಳು. ಸರಿ. ಅಣ್ಣ, ಆ ಹುಡುಗಿ ಈಗ ಮೊದ್ಲಿನ ಥರ ಇಲ್ಲ, ತುಂಬಾ ಬದಲಾಗ್ಬಿಟ್ಟಿದ್ದಾಳೆ. ನಾನು ಅದಕ್ಕೆ ದಿನಸಿ ತರಕ್ಕೆ ಅಂತ ಅಂಗಡಿಗೆ ಹೋಗಿದ್ವಲ್ಲ, ಆಗ ಪರ್ಸ್ನ ಮರ್ತು ಹೋಗ್ಬಿಟ್ಟಿದ್ವಿ. ಆಗ ಈ ಹುಡುಗಿನೇ ಬಂದು ದುಡ್ಡು ಕೊಟ್ಟಿದ್ದು. ಹೌದ್ರಿ, ಆದರೆ ಅವಳ ಮನೆಗೆ ಬಂದಾಗ ನನ್ನ ಮಗ ಆ ದುಡ್ಡನ್ನ ಅವಳಿಗೆ ವಾಪಸ್ ಕೊಟ್ಬಿಟ್ಟ. ನಡೀತಿರೋ ಬೆಳವಣಿಗೆ ಎಲ್ಲ ನೋಡ್ತಾ ಇದ್ರೆ ಇದ್ಯಾಕೋ ಒಳ್ಳೆ ಸೂಚನೆ ಅಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದೆ ನಿನ್ನ ಮಗನಿಗೆ ಮೈಯೆಲ್ಲ ಕಣ್ಣಾಗಿರ್ಬೇಕು ಹಾಗಂತ ಹೇಳು. ಯಾವಾಗ ಯಾರು ಬೇಕಾದರೂ ಹೇಗೆ ಬೇಕಾದರೂ ಬದಲಾಗಬಹುದು. ಏನಾಗಿದೆ ಅಂತ ಹೇಳ್ಕೊಂಡ್ರೆ ನಿಮಗೂ ಸಮಾಧಾನ ಸಿಗುತ್ತೆ. ನಿಮ್ಮ ಪ್ರೀತಿಗೋಸ್ಕರ ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಬೇಡ ದೀಪ, ನನ್ನಲ್ಲಿ ಹುಟ್ಟಿರೋ ಪ್ರೀತಿ ನನ್ನಲ್ಲೇ ಮಣ್ಣಾಗಲಿ. ಅದ್ರ ನೋವೇನೇ ಇದ್ರೂ ನಾನು ಒಬ್ಬಳೇ ಅನುಭವಿಸ್ತೀನಿ. ನೀವು ತುಂಬ ಒಳ್ಳೆಯವರು, ಆದರೆ ನಿಮ್ಗೆ ಹೀಗಾಗಿದೆ ಅಂದರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಬದುಕೋದು ತುಂಬ ಸರಳ, ಪ್ರೀತಿಸೋದು ತುಂಬ ಸರಳ, ನಗೋದು ಗೆಲ್ಲೋದು ಸರಳನೇ. ಆದರೆ ಕಷ್ಟ ಏನು ಗೊತ್ತಾ? ಏನು? ಸರಳವಾಗಿರೋದೇ ತುಂಬ ಕಷ್ಟ. ನನ್ನಲ್ಲಿರೋ ಈ ಸರಳತನನ ಕೆಲವರು ದುರುಪಯೋಗ ಪಡಿಸ್ಕೊಂಡ್ರು. ಹಾಗಂತ ನಾನು ನನ್ನತನನ ಬದಲಾಯಿಸ್ಕೊಳ್ಳಲ್ಲ. ಆವಾಗ ಹೇಗಿದ್ನೋ ಈಗಲೂ ಹಾಗೇ ಇದ್ದೀನಿ, ಮುಂದೆನೂ ಹಾಗೇ ಇರ್ತೀನಿ. ಅಕ್ಕ, ಈ ಪ್ರಪಂಚದಲ್ಲಿ ತುಂಬ ಒಳ್ಳೆಯವರಾಗೂ ಇರಬಾರ್ದು, ಅವ್ರಿಗೆ ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ. ನಿಮ್ಮನ್ನು ನೋಡಿದ್ಮೇಲೆ ಅದು ನಿಜ ಅನಿಸ್ತು. ಕೆಟ್ಟೋರಾಗೋಕ್ಕೆ ಕ್ಷಣ ಸಾಕು, ಒಳ್ಳೆಯವ್ರು ಅನ್ನಿಸ್ಕೊಳ್ಳೋಕ್ಕೆ ಯುಗಗಳೇ ಬೇಕು. ಒಳ್ಳೆಯವ್ರಾದ ಮೇಲೂ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಅಷ್ಟೇ ಬೇಗ ಕೆಟ್ಟೋರಾಗ್ಬಿಡ್ತೀವಿ. ಜೀವನ ಅನ್ನೋದು ಚಕ್ರ ಇದ್ದಂಗೆ. ಆ ಕಾಲಚಕ್ರ ಎಲ್ಲ ಜನರ ಹತ್ರ ಸುತ್ತಾ ಇರುತ್ತೆ. ಟೈಮ್ ಬಂದಾಗ ಒಳ್ಳೆಯವರು ಕೆಟ್ಟೋರಾಗ್ತಾರೆ, ಕೆಟ್ಟೋರು ಒಳ್ಳೆಯವರಾಗ್ತಾರೆ. ಇವಾಗ ಅದನ್ನೆಲ್ಲ ಬಿಡು, ಯಾಕೋ ತುಂಬ ಮಾತಾಡ್ತಿದ್ದೀನಿ ಅನ್ನಿಸ್ತಿದೆ. ದೀಪಾ, ನನ್ನ ಪ್ರೀತಿ ಬಗ್ಗೆ ಇನ್ಯಾವತ್ತೂ ಕೇಳಲ್ಲ ಅಂತ ನನಗೆ ಮಾತು ಕೊಡು. ಯಾಕಕ್ಕ? ಯಾಕೆ ಏನು ಅಂತ ಕೇಳದೆ ಸುಮ್ಮನೆ ಮಾತು ಕೊಡು. ಯಾಕೆ ದೀಪಾ? ಇಂಥ ವಿಷಯದಲ್ಲಿ ಭಾಷೆ ಕೊಡು, ಆಣೆ ಮಾಡು ಅಂದ್ಕೂಡ್ಲೆ ಮಾಡೋ ಮಗಳಲ್ಲ ನಾನು. ಪ್ರೀತಿ ಅನ್ನೋದು ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ. ಅದಕ್ಕೆ ಅದ್ರ ಬಗ್ಗೆ ಮಾತಾಡಬೇಡ ಅಂತಿರೋದು. ಮನ್ಸು ಮಾಡಿದ್ರೆ
ಮುಗ್ದೋದ ಅಧ್ಯಾಯನ ಹೊಸ ಅಧ್ಯಾಯದಿಂದ ಶುರು ಮಾಡ್ಬೋದು. ಅದಕ್ಕೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಸಮಯ ಬಂದಾಗ ಅಥವಾ ಈ ವಿಷಯದ ಬಗ್ಗೆ ನಿಮಗೆ ನನ್ನ ಹತ್ರ ಮಾತಾಡಬೇಕು ಅಂತ ಅನಿಸ್ದಾಗ ನನಗೆ ಹೇಳಿ. ನಾನು ಈ ಮನೆಗೆ ಬಂದಾಗಿಂದ ನೀವು ಹೆಂಗೆ ನಂಗೆ ಬೆಂಬಲವಾಗಿ ನಿಂತಿದ್ದೀರೋ, ನಿಮ್ಮ ಪ್ರೀತಿ ವಿಷಯಕ್ಕೆ ನಾನು ನಿಮ್ಮ ನೆರಳಾಗಿ ನಿಂತಿರ್ತೀನಿ. ಏನು ಇವರು ಉಸಿರಾಡಕ್ ಆಗದೆ ಇರೋ ಕತ್ಲು ಕೋಣೆಯಲ್ಲಿ ಕೂಡಾಕ್ತಾರಲ್ವಾ, ಆಗ ಆಡ್ತಿದ್ದಾರೆ. ಆಗ್ಲೇ ಹೇಳಿದ್ನಲ್ಲಮ್ಮ, ಸೌಂದರ್ಯಂಗೆ ಕ್ಲಾಸ್ಟ್ರೋಫೋಬಿಯಾ ಇದೆ ಅಂತ. ಹಂಗಂದ್ರೆ ಎಲ್ಲರೂ ರೂಮಲ್ಲಿ ಲಾಕ್ ಆದ್ರೆ ಒಂಥರ ಭಯ ಆಗತ್ತೆ, ಉಸಿರು ಕಟ್ಟಂಗಾಗತ್ತೆ. ಇದೂ ಒಂದ್ ಕಾಯಿಲೆ ಅಂತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಯಾಕ್ರೆ ಹಿಂಗ್ ಮಾಡಿದ್ರಿ? ಅವ್ರು ನನ್ನೇ ರೂಮಿಂದ ಆಚೆ ತಳ್ಳಿದ್ರು, ಅದಕ್ಕೆ ಹಂಗ್ ಮಾಡ್ದೆ. ನಿಮ್ಮ ಅತ್ತಿಗೆಗೆ ಒಂದ್ ನ್ಯಾಯ, ನನ್ಗೆ ಒಂದ್ ನ್ಯಾಯನಾ? ನಾನ್ ಮಾಡಿದ ತಪ್ಪಂದ್ರೆ ನೀವ್ ಅದ್ಗೆ ಮಾಡಿದ್ದು ತಪ್ಪು. ಮಾತ್ಗೂ ನನ್ನ ಜೊತೆ ನಮ್ಮ ಅತ್ತಿಗೆ ಜೊತೆ ಜಗಳ ಆಡ್ದಿದ್ರೆ ನಿಮಗೆ ಸಮಾಧಾನನೇ ಆಗಲ್ವಾ? ಅಥವಾ ತಿಂದಿದ್ದು ಅರ್ಗಲ್ವಾ? ಯಾಕ್ರಿ ನಮ್ಮಿಬ್ರು ಟಾರ್ಗೆಟ್ ಮಾಡ್ತಿದ್ದೀರಾ? ಅಂಥದ್ದೇನು ಮಾಡಿದೀವಿ ನಾವು? ಅಯ್ಯೋ, ಆ ಥರ ಏನೂ ಇಲ್ಲ ಹಸ್ಬೆಂಡು. ಇಲ್ಲಿ ಮಾಡಿದಿರಲ್ವಾ ನಿಮ್ಮ ಡಿಸೈನು, ಅದನ್ನ ನೋಡೋಣ ಅಂತ ಬಂದೆ. ಅವಾಗಲೇ ಇವರು ನಮ್ಮ ಯೋಗ್ಯತೆ ಬಗ್ಗೆ ಎಲ್ಲ ಏನೇನೋ ಮಾತಾಡಿದ್ರು. ಮಾತಾಡಿದಲ್ದೆ ನನ್ನ ಕೈ ಹಿಡಿದು ಆಚೆನೂ ತಳ್ಬಿಟ್ರು. ಕೋಪ ಬರ್ದೇ ಇರತ್ತಾ? ಇವತ್ತು ಇದನ್ನ ಮಾಡಿದವ್ರು ನಾಳೆ ಇನ್ನೊಂದು ಮಾಡಲ್ಲ ಅಂತ ಏನ್ರಿ ಗ್ಯಾರಂಟಿ? ಅಯ್ಯೋ, ಇವ್ರಿಗೆ ಈ ಥರ ಒಂದು ಕಾಯಿಲೆ ಇತ್ತು ಅಂತ ನನ್ಗೇನು ಗೊತ್ತಿತ್ತು? ಇದೇ ಕೊನೆ. ನಮ್ಮ ಅತ್ತಿಗೆ ಜೊತೆ ಇನ್ನೊಂದು ಸರ್ತಿ ಈ ರೀತಿ ನಡ್ಕೊಂಡ್ರೆ ನಾನು ಸುಮ್ಮನಿರಲ್ಲ. ಚಿರು, ಕೆಲ್ಸಕ್ಕೆ ಬಾರ್ದಿರೋ ಏನು ಮಾತು? ನೀವು ರೆಸ್ಟ್ ಮಾಡಿ ಬನ್ನಿ ಅದಕ್ಕೆ.